ಯಕ್ಷಗಾನ ಕರ್ನಾಟಕದ ಹೆಮ್ಮೆಯ ಕಲೆ. ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಹೇಳಿದ ಎಲ್ಲ ಅಂಗಗಳನ್ನು ಒಳಗೊಂಡ ಈ ಪರಿಪೂರ್ಣ ಕಲಾ ಪ್ರಕಾರ ಮಕ್ಕಳ ದೈಹಿಕ, ಮಾನಸಿಕ, ಭಾವನಾತ್ಮಕ ಬೆಳವಣಿಗೆಗೆ ಪೂರಕವಾಗಿದೆ. ವಿದ್ಯಾರ್ಥಿಗಳಲ್ಲಿ ಪುರಾಣ ಜ್ಞಾನ, ಭಾಷಾ ಕೌಶಲ, ಆತ್ಮವಿಶ್ವಾಸ ಬೆಳೆಸುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತಾ ಬಂದಿದೆ. ವಿಶೇಷವಾಗಿ ಈ ವರ್ಷ ನಮಗೆ ಯಕ್ಷ ಶಿಕ್ಷಣ ಟ್ರಸ್ಟಿಗೆ ಭಾಳ ಸಂಭ್ರಮದ ವರ್ಷ. ಯಾಕಂದರೆ ಈ ಬಾರಿ ನಮ್ಮ ಯಕ್ಷ ಶಿಕ್ಷಣ ಟ್ರಸ್ಟ್ ವಿಸ್ತಾರಗೊಂಡಿದೆ. ಇದನ್ನೆಲ್ಲ ಮನಗಂಡ ಉಡುಪಿಯ ನಿಕಟಪೂರ್ವ ಶಾಸಕ ಕೆ ರಘುಪತಿ ಭಟ್ ಅವರು 2006ರಲ್ಲಿ ತಮ್ಮ ಪರಿವಾರ ಟ್ರಸ್ಟ್ ಮೂಲಕ ವಿದ್ಯಾರ್ಥಿಗಳಿಗೆ ಯಕ್ಷ ಶಿಕ್ಷಣ ನೀಡುವ ಯೋಜನೆ ಆರಂಭಿಸಿದ್ರು. ಈ 17 ವರ್ಷಗಳಲ್ಲಿ ಇದೊಂದು ಮಹಾ ಅಭಿಯಾನವಾಗಿ ಬೆಳೆದಿದೆ. ಇದಕ್ಕಾಗಿ 2007ರಲ್ಲಿ ಯಕ್ಷ ಶಿಕ್ಷಣ ಟ್ರಸ್ಟ್ ಸ್ಥಾಪಿಸಲಾಯಿತು. ಪರ್ಯಾಯ ಮಠಾಧೀಶರು ಗೌರವಾಧ್ಯಕ್ಷರಾಗಿ, ಉಡುಪಿ ಶಾಸಕರು ಅಧ್ಯಕ್ಷರಾಗಿ, ಯಕ್ಷಗಾನ ಕಲಾರಂಗದ ಕಾರ್ಯದರ್ಶಿಯಾಗಿ ಪದನಿಮಿತ್ತ ಹುದ್ದೆ ಹೊಂದಿರುವ ಪದಾಧಿಕಾರಿಗಳೊಂದಿಗೆ 8 ಜನರ ವಿಶ್ವಸ್ತ ಮಂಡಳಿ ರಚಿಸಲಾಯಿತು. ಉಡುಪಿ ವಿಧಾನಸಭಾ ಕ್ಷೇತ್ರದ ಸುಮಾರು 40ಕ್ಕೂ ಮೇಲ್ಪಟ್ಟ ಪ್ರೌಢಶಾಲೆಗಳಲ್ಲಿ ಯಕ್ಷಗಾನವನ್ನ ನಿರಂತರವಾಗಿ ಕಲಿಸುತ್ತಾ ಪ್ರದರ್ಶನದ ವ್ಯವಸ್ಥೆಯನ್ನ ಮಾಡುತ್ತಾ ಬಂದಿದೆ. ಸರ್ವತೋಮುಖವಾಗಿ ಬೆಳೀಲಿಕ್ಕೆ ಇದು ಈ ಕಲೆ ಆಸ್ಪದ ಕೊಡ್ತದೆ. ಯಾಕೆ ಅನೇಕ ಮುಖಗಳಾಗಿ ಹರಿದುಕೊಂಡು ಹೋಗಿದೆ. ಇದರಲ್ಲಿ ಭಾಗವಹಿಸಿದ್ರೆ ಅನೇಕ ವಿಷಯಗಳನ್ನು ಕಲಿಯುವ ಒಂದು ಅವಕಾಶ ಈ ಒಂದು ಕಲೆಯಲ್ಲಿ ಇರುವುದರಿಂದ ಇದು ವ್ಯಕ್ತಿತ್ವ ವಿಕಸನೆಗೆ ಅತ್ಯಂತ ಪೂರಕವಾದಂತಹ ಕಲೆ ಆಗಿದೆ ಅಂತ ಹೇಳುವುದನ್ನು ನಾನು ಹೇಳಿಕ್ಕೆ ಬಯಸ್ತೇನೆ. ಕೊರೋನಾದ 2 ವರ್ಷವನ್ನ ಹೊರತುಪಡಿಸಿ ನಿರಂತರ ಪ್ರದರ್ಶನವನ್ನ ನೀಡುತ್ತಿದೆ. ಯಕ್ಷ ಶಿಕ್ಷಣ ಟ್ರಸ್ಟ್ ಅವರು ಏನು ಮಾಡಿದಾರಲ್ಲ, ಬಹುಶಃ ಸಾವಿರಾರು ಮಕ್ಕಳಿಗೆ ಸಂಸ್ಕಾರ ಕೊಟ್ಟಂತವರು. ಇವತ್ತು ಆ ಮಕ್ಕಳು ದೇಶ ವಿದೇಶಗಳಲ್ಲಿ ನೆಲೆಸಿದ್ದಾರೆ. ಈ ಬಾರಿಯ ವಿಶೇಷವೇನೆಂದರೆ ಉಡುಪಿ ವಿಧಾನಸಭಾ ಕ್ಷೇತ್ರದ 43 ಪ್ರೌಢಶಾಲೆಗಳ ಜತೆಗೆ ಕಾಪು ಶಾಸಕರಾದ ಶ್ರೀ ಗುರ್ಮಿ ಸುರೇಶ್ ಶೆಟ್ಟರ ಅಪೇಕ್ಷೆಯಂತೆ ಅಲ್ಲಿಯ 15 ಪ್ರೌಢಶಾಲೆ ಈ ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥೆ ಮಾಡಿದ ಪರಿ ನೋಡಿದರೆ ಇದೊಂದು ರೀತಿ ಒಂದು ಇವರ ಕೆಲಸಕ್ಕೆ ನಾವು ಯಾವ ರೀತಿ ಗೌರವವನ್ನು ಸಲ್ಲಿಸಿದರೂ ಕಡಿಮೆ ಖಂಡಿತ. ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀ ಕಿರಣ್ ಕುಮಾರ್ ಕೊಡ್ಗಿ ಅವರ ಆಶಯದಂತೆ ಅಲ್ಲಿಯ 11 ಶಾಲೆ, ಒಟ್ಟು 69 ಪ್ರೌಢಶಾಲೆಗಳ 70 ಪ್ರದರ್ಶನಗಳು ನಡೆದಿವೆ. ಶಿಕ್ಷಣವನ್ನು ಕೂಡ ಉಚಿತವಾಗಿ ನಮ್ಮ ಈಗ ಉಡುಪಿ ಕ್ಷೇತ್ರಕ್ಕೆ ಸೀಮಿತವಾಗಿತ್ತು. ಬಹುಶಃ ಈ ಸರ್ತಿ ಕುಂದಾಪುರ, ಅದೇ ರೀತಿ ಕಾಪು ಕ್ಷೇತ್ರ ಕೂಡ ವಿಸ್ತರಿಸುವಂತಹ ಕೆಲಸ ಮಾಡಿದ್ದೇವೆ. ಪ್ರಸ್ತುತ ಉಡುಪಿ ಶಾಸಕರಾದ ಶ್ರೀ ಯಶ್ಪಾಲಿ ಸುವರ್ಣ ಅಧ್ಯಕ್ಷರು, ಪರ್ಯಾಯ ಶ್ರೀ ಕೃಷ್ಣಾಪುರ ಮಠಾಧೀಶರಾದ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು ಗೌರವಾಧ್ಯಕ್ಷರಾಗಿದ್ದಾರೆ. ಈವರೆಗೆ ಸುಮಾರು 15,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆದಿದ್ದಾರೆ. ಪ್ರತಿ ವರ್ಷ ಜೂನ್ ತಿಂಗಳಿನಲ್ಲಿ ಆರಂಭವಾಗಿ ಡಿಸೆಂಬರ್ ಕೊನೆಯ ಒಳಗೆ ಯಕ್ಷಗಾನ ಕಲಿಕೆ ಎಲ್ಲ ಶಾಲೆಗಳ ಪ್ರದರ್ಶನಗಳೊಂದಿಗೆ ಅಂತ್ಯಗೊಳ್ಳುತ್ತದೆ. ಶೈಕ್ಷಣಿಕ ಚಟುವಟಿಕೆಗೆ ಸಮಸ್ಯೆಯಾಗದಂತೆ ಈ ಒಂದು ಅಭಿಯಾನವನ್ನ ಮಾಡುತ್ತಿರುವುದು ಇದರ ಇನ್ನೊಂದು ವೈಶಿಷ್ಟ್ಯ. ಇದರಿಂದಾಗಿ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಗಮನಾರ್ಹವಾದ ಧನಾತ್ಮಕ ಬದಲಾವಣೆಯನ್ನ ಟ್ರಸ್ಟ್ ಕಂಡುಕೊಂಡಿದೆ. ನನಗೆ ತುಂಬಾ ಸಹಾಯಕವಾಗಿರುವಂತದ್ದು ಏನಂದ್ರೆ, ನಾನು ಈ ಹಿಂದೆಗಿಂತಲೂ ಮಾತಾಡ್ತೇನೆ. ಇದಕ್ಕೆ ಮುಖ್ಯ ಕಾರಣ ಯಕ್ಷಗಾನ ಅಂತ ಪಕ್ಕ ಹೇಳ್ತೇನೆ. ಎರಡನೇದಾಗಿ ನನಗೆ ಈ ಹಿಂದೆಗಿಂತ ಮುಂಚೆಗಿಂತ ಹೆಚ್ಚಿನ ಅಂಕಗಳನ್ನು ಪರೀಕ್ಷೆಯಲ್ಲಿ ಪಡಲಿಕ್ಕೆ ಸಾಧ್ಯವಾಯಿತು. 2 ಬಾರಿ ಯಕ್ಷ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಶಿಬಿರವನ್ನ ಆಯೋಜಿಸಲಾಗಿದೆ. ಯಕ್ಷ ಶಿಕ್ಷಣ ನೀಡುವ ಗುರುಗಳನ್ನ ಸೇರಿಸಿ ಯಕ್ಷಗಾನ ತರಬೇತಿ ಮತ್ತು ಪಠ್ಯದ ಕುರಿತು ಸಮಾಲೋಚನಾ ಸಭೆಗಳನ್ನ ನಡೆಸುತ್ತಾ ಬಂದಿದೆ. ಮತ್ತೆ ಈ ಒಂದು ಯಕ್ಷಗಾನ ನಮಗೆ ಮೊದಲು ಹಾಕ್ಬೇಕಂತ ಇತ್ತು, ಆದ್ರೆ ನಮಗೆ ಅವಕಾಶ ಸಿಕ್ಕಿರಲಿಲ್ಲ. ಈ ವರ್ಷ ನಮ್ಮ ಶಾಲೆಗೆ ಈ ಒಂದು ಯಕ್ಷಗಾನವನ್ನ ನಮಗೆ ಹೇಳಿಕೊಟ್ಟಿದ್ದಾರೆ. ನಾವೆಷ್ಟು ಸತಿ ಕೇಳಿದ್ರು ಅವರು ಬೇಜಾರು ಮಾಡ್ಕೊಳ್ದೆ ನಮ್ಮ ಜೊತೆ ಸಣ್ಣ ಮಕ್ಕಳ ತರ ಇದ್ದು ಈ ಒಂದು ಯಕ್ಷಗಾನವನ್ನ ನಮ್ಗೆ ಹೇಳಿಕೊಟ್ಟಿದ್ದಾರೆ. ಈ ಯಕ್ಷಗಾನದ ಈ ಒಂದು ಯಜ್ಞ, ಇದು ನಿಜವಾದ ಅರ್ಥದಲ್ಲಿ ಬಹಳ ದೊಡ್ಡ ಯಜ್ಞ. ಈ ಯಜ್ಞ ನಿರಂತರವಾಗಿ ಮುಂದುವರಲಿ ಅಂತ ಹಾರೈಸ್ತಾ, ಯಕ್ಷ ಶಿಕ್ಷಣ ಟ್ರಸ್ಟ್ ಮತ್ತು ಯಕ್ಷಗಾನ ಕಲಾರಂಗ ಇದು 2 ಜಂಟಿ ಸಂಯೋಜನೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಇಂತಹ ಒಂದು ಬಯಲು ರಂಗ ವೇದಿಕೆಯಲ್ಲಿ ಬಹಳ ಕಡಿಮೆ ಅವಕಾಶ ಸಿಗೋದಿಲ್ಲ.
ವೇಷ ಮಾಡಬೇಕಂದ್ರೆ ಅವಕಾಶಗಳು ಬಹಳ ಕಡಿಮೆ ಇದೆ. ಅಂತಹ ಒಂದು ವಿರಳ ಸಂದರ್ಭದಲ್ಲಿ ಈ ವೇದಿಕೆಯ ಮೇಲೆ ನಮ್ಮ ಮಕ್ಕಳು ಬಹಳ ಚೆನ್ನಾಗಿ ಪ್ರದರ್ಶನವನ್ನು ಮಾಡಿಕೊಟ್ಟಿದ್ದಾರೆ. ಯಕ್ಷ ಶಿಕ್ಷಣದಲ್ಲಿ ತರಬೇತಿ ಪಡೆದ ಕೆಲವು ವಿದ್ಯಾರ್ಥಿಗಳು ಈಗ 13 ತೆಂಕುತಿಟ್ಟಿನ ವೇಷ ಪ್ರದರ್ಶನವಾಗಿದೆ. 70-70ರಲ್ಲಿ 13 ಶಾಲೆಯಲ್ಲಿ ತೆಂಕುತಿಟ್ಟಿನ ಪ್ರದರ್ಶನ. ನಮಗೆ ತೆಂಕು ಬಡಗು ಭೇದ ಇಲ್ಲ. 785 ಹುಡುಗರು ಇದರಲ್ಲಿ ಭಾಗವಹಿಸಿದ್ದಾರೆ. 1369 ಹುಡುಗಿಯರು, ಒಟ್ಟು 2154 ಮಕ್ಕಳು ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. 13 ಮಂದಿ ಮುಸ್ಲಿಂ ಹುಡುಗರು ಮಾತ್ರ ಅಲ್ಲ, ಹುಡುಗಿಯರು. ಮೊನ್ನೆ ಬ್ರಹ್ಮಾವರದಲ್ಲಿ ಒಬ್ಬಳು ಹುಡುಗಿ ಕೃಷ್ಣ ವೇಷ ಮಾಡಿದ್ದಾಳೆ, ಮುಸ್ಲಿಂ ಹುಡುಗಿ ಸೊಗಸಾಗಿ ಕೃಷ್ಣ ವೇಷ ಮಾಡಿದ್ದಾಳೆ. 12 ಕ್ರಿಶ್ಚಿಯನ್ ಬಂಧುಗಳು ವೇಷ ಮಾಡಿದ್ದಾರೆ. 409 ಹೊರ ಜಿಲ್ಲೆಯ ಮಕ್ಕಳು ವೇಷ ಮಾಡಿದ್ದಾರೆ. ಬಿಜಾಪುರ, ಬಾಗಲಕೋಟ ನೀವು ನೋಡಿದ್ದೀರಿ. 3 ಮಕ್ಕಳು ಹೊರ ಜಿಲ್ಲೆಯ ರಾಜ್ಯದ ಮಕ್ಕಳು, ರಾಜಸ್ಥಾನ, ಬಿಹಾರ, ಮಧ್ಯಪ್ರದೇಶದ ತಲಾ 1 ಮಕ್ಕಳು ವೇಷ ಮಾಡಿದ್ದಾರೆ. ಒಬ್ಬಳು ಭೂತಾನ್ನ ಹುಡುಗಿ ವೇಷ ಮಾಡಿದ್ದಾಳೆ. ಕಲೆಯ ಮೂಲಕ ಇಡೀ ಸಮಾಜ ಒಂದು ಉನ್ನತ ಪರಿಕಲ್ಪನೆಗೆ ಸಾಕಾರಗೊಂಡಿದೆ. ಈ ವರ್ಷ 31 ಪರಿಣಿತ ಗುರುಗಳು ಈ ಅಭಿಯಾನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ವೈಶಿಷ್ಟ್ಯವೆಂದರೆ 5 ಮಂದಿ ಹಿಂದೆ ಯಕ್ಷ ಶಿಕ್ಷಣದಲ್ಲಿ ಕಲಿತ ವಿದ್ಯಾರ್ಥಿಗಳು ಈಗ ಗುರುಗಳಾಗಿದ್ದಾರೆ. ಅದರಲ್ಲಿ 3 ಹುಡುಗಿಯರು 5 ಶಾಲೆಗಳಲ್ಲಿ ಗುರುಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರತಿ ವರ್ಷ ಶ್ರೀಕೃಷ್ಣ ಮಠದ ರಾಜಾಂಗಣ ಬ್ರಹ್ಮಾವರ ಪೇಟೆಯಲ್ಲಿ ಪ್ರದರ್ಶನದ ವ್ಯವಸ್ಥೆ ಮಾಡಲಾಗ್ತಿತ್ತು. ಈ ವರ್ಷ ಹೆಚ್ಚುವರಿಯಾಗಿ ಕಾಪು, ಶಿರ್ವ, ಮಣೂರು ಮತ್ತು ಕುಂದಾಪುರ ಹೀಗೆ ಒಟ್ಟು 6 ಸ್ಥಳಗಳಲ್ಲಿ ಪ್ರದರ್ಶನ ನಡೆಸಲಾಗಿದೆ. ಇದರ ಒಟ್ಟು ವ್ಯವಸ್ಥೆಗೆ ಅಂದಾಜು ಸುಮಾರು 40 ಲಕ್ಷ ರೂಪಾಯಿ ವಿನಿಯೋಗವಾಗುತ್ತಿದೆ. ಕನ್ನಡ ಸಂಸ್ಕೃತಿ ಇಲಾಖೆ ಒಂದು ಮೊತ್ತವನ್ನು ಅಂದರೆ 5 ಲಕ್ಷ ರೂಪಾಯಿ ನೀಡಿದೆ. ಉಳಿದದನ್ನ ಶ್ರೀಕೃಷ್ಣ ಮಠ ಪ್ರದರ್ಶನ ಸಂಘಟನಾ ಸಮಿತಿಗಳು ಹೊಂದಿಸುತ್ತಿವೆ. ಶಾಸಕರ ಮುತುವರ್ಜಿಯಿಂದ ಇಡೀ ವ್ಯವಸ್ಥೆಯನ್ನ ಉಡುಪಿಯ ಪ್ರತಿಷ್ಠಿತ ಸಾಂಸ್ಕೃತಿಕ ಸಂಘಟನೆ ಯಕ್ಷಗಾನ ಕಲಾರಂಗ ನಿರ್ವಹಿಸುತ್ತಾ ಬಂದಿದೆ. ಇದರ ಯಶಸ್ಸಿನಲ್ಲಿ ಈ ಸಂಸ್ಥೆಯ ಸದಸ್ಯರ ಕೊಡುಗೆ ಮಹತ್ವದ ಪಾತ್ರ ವಹಿಸಿದೆ. ಶಿಕ್ಷಣ ಇಲಾಖೆ, ಶಾಲಾ ಆಡಳಿತ ಮಂಡಳಿ, ಮುಖ್ಯೋಪಾಧ್ಯಾಯರು, ಅಧ್ಯಾಪಕ ವೃಂದ, ಪೋಷಕರು, ಗುರುಗಳು ಇವರೆಲ್ಲರ ಸಮಷ್ಟಿ ಪ್ರಯತ್ನದಿಂದ ದೇಶದ ಕಲಾ ವಲಯದಲ್ಲೇ ಇದೊಂದು ಅನನ್ಯ ಸಾಧನೆಯಾಗಿ ಸರ್ವತ್ರ ಶ್ಲಾಘನೆಗೆ ಪಾತ್ರವಾಗಿದೆ.